ನಮಸ್ತೆ ವೀಕ್ಷಕರೇ, NR World ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬನಶಂಕರಿ 6th ಸ್ಟೇಜ್ 4th T ಬ್ಲಾಕಲ್ಲಿ ಇದ್ದೀವಿ. 20/30 ಪ್ರಾಪರ್ಟಿನ ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ನಾವೀಗ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಏರಿಯಾದಲ್ಲಿದ್ದೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ 2 ಕಾರು ಮತ್ತು ಸುಮಾರು 2 ವೀಲರ್ಸ್ನ ನಿಲ್ಲಿಸ್ಕೊಬೋದು. ಇಲ್ಲಿ ನಿಮಗೆ ಬೋರ್ವೆಲ್ ಫೆಸಿಲಿಟಿ ಇದೆ. ಜೊತೆಗೆ ಇಲ್ಲಿ ನಿಮಗೆ 8000 ಲೀಟರ್ಸ್ ಕೆಪಾಸಿಟಿ ಅಷ್ಟು ಸಂಪ್ ಇದೆ. ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಯಾರಾದರೂ ವರ್ಕರ್ಸ್ ಅವರೆಲ್ಲ ಯೂಸ್ ಮಾಡೋದಕ್ಕೆ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಟಾಯ್ಲೆಟ್ನ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಬಿಹೈಂಡ್ ನಿಮಗೆ 2 feet ಅಷ್ಟು ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ನಿಮಗೆ ಪಾರ್ಕಿಂಗಲ್ಲೂ ಕೂಡ ಇಲ್ಲಿ ಏನಾದರೂ ಸ್ಟೋರ್ ಮಾಡಬೇಕಿತ್ತು ಅಂದರೆ ಸ್ಟೋರೇಜ್ ಫೆಸಿಲಿಟಿನ ಕೊಟ್ಟಿದ್ದಾರೆ. ಸೊ ಅವ್ರು ಈ ಜಾಗನ ಇಲ್ಲಿ ಯುಟಿಲೈಸ್ ಮಾಡಿದ್ದಾರೆ ಸ್ಟೋರೇಜಿಗೆ ಅಂತ. ಈ ಕಡೆ ನಿಮಗೆ UPSಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಸ್ಟೆಪ್ಸ್ ಕೆಳಗಡೆ. ಆ್ಯಂಡ್ ಎಂಟರ್ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಸಿಲಿಂಡರ್ನ ಸ್ಟೋರ್ ಮಾಡೋದಕ್ಕೆ ಇಲ್ಲಿ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸೇಫ್ಟಿಗೆ ನಿಮಗೆ ಗೇಟ್ಸ್ ಕೂಡ ಹಾಕಿ ಲಾಕ್ ಎಲ್ಲ ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಫ್ಲೋರಿಂದ ಏನೇನಿದೆ ಅಂತ ನೋಡೋಣ. ಸೊ ನೀವು ನೋಡ್ಬೋದು, ಕಂಪ್ಲೀಟ್ ಸ್ಟೆಪ್ಸಿಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವಾಲ್ನೆಲ್ಲ ಕೂಡ ಕವರ್ ಮಾಡಿದ್ದಾರೆ ಟೈಲ್ಸಿಂದ. ಇಲ್ಲಿ ನಿಮಗೆ ಮೇನ್ ಡೋರ್ ಮುಂದೆ ಇಷ್ಟು ಜಾಗ ಬರುತ್ತೆ. ಆ್ಯಂಡ್ ಈ ಮೇನ್ ಡೋರು ನಿಮಗೆ ಬಯೋಮೆಟ್ರಿಕ್ ಲಾಕ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಈಗಿನ ಸೇಫ್ಟಿ ಪರ್ಪಸ್ಸಿಗೆ ನಿಮಗೆ ಬಯೋಮೆಟ್ರಿಕ್ ಲಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಮೇನ್ ರೋಡ್ ನಿಮಗೆ ಕಂಪ್ಲೀಟ್ ಟೀಕುಡ್ಡಿಂದ ಮಾಡಿದ್ದಾರೆ. ನಿಮಗೆ ಮೇನ್ ಡೋರದ್ದು ನಿಮಗೆ ಏನು ಫ್ರೇಮಿಂಗ್ ಇದೆ ಆ ಡಿಸೈನ್ಸ್ನ ನೋಡ್ಬೋದು. ಜೊತೆಗೆ ಅದ್ರ ಪಕ್ಕದಲ್ಲಿ ನಿಮಗೆ ವಿಂಡೋಸ್ ಕೂಡ ಬರುತ್ತೆ. ಈಗ ನಾವು ಲಿವಿಂಗ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ನಿಮಗೆ ಶೂ ರ್ಯಾಕನ್ನು ಕೂಡ ಅವರೇ ಮಾಡಿ ಕಂಪ್ಲೀಟ್ ಇಲ್ಲಿ ಈ ಸ್ಪೇಸಲ್ಲಿ ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ನೀವು ಅದ್ರ ಬಗ್ಗೆ ಏನು ವರಿ ಮಾಡಬೇಕಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಇದು ನಿಮಗೆ TV ಕ್ಯಾಬಿನೆಟ್ ಬರುತ್ತೆ. ಇವರಿಲ್ಲಿ ಒಳಗೆ ನಿಮ್ಗೆ ಇಂಟೀರಿಯರ್ಸ್ ಎಲ್ಲ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಮಾಡಿರೋದ್ರಿಂದ ನಿಮಗೆ TV ಕ್ಯಾಬಿನೆಟ್ಟು ಜೊತೆಗೆ ವಾಲ್ ಕೂಡ ನೋಡ್ಬೋದು. ಸೊ ಇದು ಕೂಡ ನಿಮಗೆ ಬ್ರೌನ್ ಆ್ಯಂಡ್ ವೈಟ್ ಕಾಂಬಿನೇಷನ್ಸ್ ಎಲ್ಲ ಬರುತ್ತೆ. ಇದು ಒಂದು ಯೂನಿಕ್ ಡಿಸೈನ್ ಮಾಡಿದ್ದಾರೆ ನಿಮಗೆ ಆ ವಾಲಲ್ಲಿ, ಪ್ಲೇನ್ ವಾಲ್ ಬಿಡದೆ. ಇಲ್ಲಿ ನಿಮಗೆ ಓಪನ್ ಕಿಚನ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಟೋರೇಜ್ ಏರಿಯಾಗೆ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೆ ಸ್ಟೋರೇಜ್ ಏರಿಯಾ ಬರುತ್ತೆ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಕ್ಲೋಸರ್ ಡ್ರಾಯರ್ಸ್ ಬರುತ್ತೆ. ನಿಮಗೆ ಚಾನಲ್ಸ್ ಎಲ್ಲ ಗೋದ್ರೇಜ್ ಹಾಕಿದ್ದಾರೆ. ಇದು ನಿಮಗೆ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ ಹಿಂದೆಗಡೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ ನಿಮಗೆ ಫಸ್ಟ್ ಫ್ಲೋರಲ್ಲಿ. ಸೊ ನಿಮ್ಗೆ ಆ ಕಡೆ ಬಾತ್ರೂಮ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ಗೆ ಫೆಸಿಲಿಟಿ ಮಾಡಿದ್ದಾರೆ, ವಾಶ್ ಬೇಸಿನ್ ಅಟ್ಯಾಚ್ ಮಾಡಿ. ಅದ್ರ ಕೆಳಗೆ ಕೂಡ ಸ್ಟೋರೇಜ್ ಬರುತ್ತೆ. ಈಗ ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಈ ಕಾರ್ನರಲ್ಲಿ ನೀವು ಪೂಜಾ ರೂಮ್ನ ನೋಡ್ಬೋದು. ಸೊ ಇದಕ್ಕೆ ಗ್ಲಾಸ್ ಡೋರ್ಸ್ ಮತ್ತು ಟೀಕುಡ್ ಫ್ರೇಮಿಂಗ್ ಮಾಡಿ ಅಟ್ಯಾಚ್ ಮಾಡಿದ್ದಾರೆ ಡೋರ್ನ. ಇದು ಪೂಜೆ ರೂಮ್ ಬರುತ್ತೆ. ಈ ಸ್ಟೆಪ್ಸ್ ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಇದು ನೀವು ನೋಡ್ಬೋದು, ಇಲ್ಲೂ ಸ್ಟೋರೇಜ್ ಸ್ಪೇಸ್ನ ಯುಟಿಲೈಸ್ ಮಾಡಿದ್ದಾರೆ. ಈ ವಾಲ್ನ ನೋಡ್ಬೋದು ನೀವು. ಅಲ್ಲಿ ಏನು TV ಕ್ಯಾಬಿನೆಟ್ ನೋಡಿದ್ರಿ ಅದೇ ಡಿಸೈನ್ಸಲ್ಲಿ ಕಂಪ್ಲೀಟ್ ವಾಲ್ನ ಕವರ್ ಮಾಡಿದ್ದಾರೆ. ನಿಮಗೆ ರೈಲಿಂಗ್ಸ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ದೇ ಯೂಸ್ ಮಾಡಿದ್ದಾರೆ. ನಾವೀಗ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಈ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಆ್ಯಂಡ್ 2 ಬೆಡ್ರೂಮ್ ಮಧ್ಯದಲ್ಲಿ ನಿಮಗೆ ಈ ಸ್ಪೇಸನ್ನು ಸ್ಟಡಿ ಟೇಬಲ್ಗೆ ಅಂತ ಯುಟಿಲೈಸ್ ಮಾಡಿ ಇಷ್ಟು ಸ್ಪೇಸ್ನ ನಿಮಗೆ ಅರೇಂಜ್ ಮಾಡಿದ್ದಾರೆ. ಜೊತೆ ನಿಮಗೆ ಸ್ಟೋರೇಜು ಬರುತ್ತೆ. ಆ್ಯಂಡ್ ಇಲ್ಲಿ ವರ್ಕಿಂಗ್ಗೆ ಅಥವಾ ಸ್ಟಡಿಗೆ ಅಂತ ಟೇಬಲ್ ಅಟ್ಯಾಚ್ ಮಾಡಿದ್ದಾರೆ. ಈಗ ನಾವು ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ನೀವು ನೋಡ್ಬೋದು, ಇದು ಫುಲ್ಲಿ ಫರ್ನಿಶ್ಡ್ ಆಗಿರೋದ್ರಿಂದ ನಿಮಗೆ ಕಾಟ್ ಆಲ್ರೆಡಿ ಇದೆ. ಆ್ಯಂಡ್ ಸಾಫ್ಟ್ ಕ್ಲೋಸರ್ ವಾರ್ಡ್ರೋಬ್ಸ್ ಇದೆ.
ಮೇಲೆ ಕೂಡ ಕಂಪ್ಲೀಟ್ ಸ್ಟೋರೇಜ್ ಇದೆ. ಇದ್ರ ಜೊತೆಗೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಯೂಜ್ ಮಿರರ್ ಅಟ್ಯಾಚ್ ಮಾಡಿ ವಿತ್ ಲೈಟಿಂಗ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಬರುತ್ತೆ, ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ ಬರುತ್ತೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ವೆಂಟಿಲೇಷನ್ಗೋಸ್ಕರ ಇಲ್ಲಿ ಯೂಜ್ ವಿಂಡೋಸ್, ಈ ಕಂಪ್ಲೀಟ್ 4 ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಒಂದು ಸ್ಮಾಲ್ ಬಾಲ್ಕನಿ ಕೂಡ ಬರುತ್ತೆ, ಅಟ್ಯಾಚ್ ಆಗಿದೆ. ಸೊ ಇದು ನಿಮಗೆ ರೋಡ್ ವ್ಯೂ ಇರುತ್ತೆ. ಆ್ಯಂಡ್ ಒಂದು ಬಾತ್ರೂಮ್ ಕೂಡ ಅಟ್ಯಾಚ್ ಆಗಿದೆ ಈ ರೂಮಲ್ಲಿ. ಇದು ನಿಮಗೆ ಸೆಕೆಂಡ್ ಬೆಡ್ರೂಮ್ ಬರುತ್ತೆ. ಇದು ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸೊ ಇದು ನೀವು ನೋಡ್ತಿರ್ಬೋದು, ಕಾಟ್ ಅಟ್ಯಾಚ್ ಮಾಡಿದ್ದಾರೆ. ಆ್ಯಂಡ್ ಈ ಡಿಸೈನ್ಸು ಕೂಡ ನಿಮ್ಗೆ ಆಲ್ರೆಡಿ ರೆಡಿ ಇದೆ. ಸೊ ಈ ಬ್ಯಾಕ್ಗ್ರೌಂಡಲ್ಲೂ ಕೂಡ ನಿಮಗೆ ಒಂದು ಯೂನಿಕ್ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ನಿಮಗೆ ಸಾಫ್ಟ್ ಕ್ಲೋಜರ್ ವಾರ್ಡ್ರೋಬ್ಸ್ ನೋಡ್ಬೋದು. ಇದು ಕೂಡ ಈ ಗೋಲ್ಡ್ ಲೈನಿಂಗ್ಸ್ ಎಲ್ಲ ಮಾಡಿರೋದಕ್ಕೆ ನಿಮಗೆ ಒಂದು ಲಕ್ಸುರಿ ಫೀಲ್ ಕೊಡುತ್ತೆ. ಆ್ಯಂಡ್ ದಿಸ್ ವಾರ್ಡ್ರೋಬ್ ಇಸ್ ಲೈಕ್ ರಿಯಲಿ ವೆರಿ ಯೂಜ್. ನೀವು ನೋಡ್ಬೋದು, ಈ ಕಂಪ್ಲೀಟ್ ಇದನ್ನು ಯೂಜ್ ವಾರ್ಡ್ರೋಬ್ಸ್ ಆಗಿ ಮಾಡಿದ್ದಾರೆ. ಅದ್ರ ಕೆಳಗೆ ಕೂಡ ನಿಮಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ನಿಮಗೆ ಮಿರರ್ ಅಟ್ಯಾಚ್ ಮಾಡಿರೋದ್ರಿಂದ ಇದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಈ ಕಡೆ ನಿಮಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ಇಲ್ಲೂ ಕೂಡ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಆ್ಯಂಡ್ ಈ ರೂಮಲ್ಲೂ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ನೀವಿಲ್ಲಿ ನೋಡ್ಬೋದು, ಅವರು ಸ್ಕೈಲೈಟ್ ಕಾನ್ಸೆಪ್ಟಲ್ಲಿ ನಿಮಗೆ ಸ್ಟೆಪ್ಸ್ ಏರಿಯಾದಲ್ಲಿ ಸನ್ಲೈಟ್ ಬರೋದಕ್ಕೋಸ್ಕರ ಮಾಡಿದ್ದಾರೆ. ಸೊ ಅದೇ ಬೆಳಕು ನೀವು ಇಲ್ಲಿ ನೋಡ್ತಿರ್ಬೋದು. ಈಗ ಇಲ್ಲಿ ಯಾವ ಲೈಟ್ಸನ್ನು ಯೂಸ್ ಮಾಡಿಲ್ಲ ಅವರು. ಓಕೆ, ನಿಮಗೆ ಈ ಫ್ಲೋರಲ್ಲಿ ಈಗ 1 ಬೆಡ್ರೂಮ್ ಬರುತ್ತೆ, ಜೊತೆ ನಿಮಗೆ ಓಪನ್ ಸ್ಪೇಸ್ ಏರಿಯಾ ಇದೆ. ಈ ಬೆಡ್ರೂಮಲ್ಲಿ ಅವರು ಕಾಟ್ ಫೆಸಿಲಿಟಿ ಮಾಡಿಲ್ಲ, ಬಿಕಾಸ್ ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಅವರು ಯೂಸ್ ಮಾಡ್ಕೊಬೋದು ಈ ರೂಮ್ನ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ. ಬಟ್ ವಾರ್ಡ್ರೋಬ್ಸ್ ಅಂತೂ ನಿಮಗೆ ಅಟ್ಯಾಚ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ ಯೂಜ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಬರುತ್ತೆ. ಕೆಳಗೆ ಸ್ಟೋರೇಜ್ ಇದೆ. ಆ್ಯಂಡ್ ಅಗೈನ್ ವಿಂಡೋಸ್ ಇದೆ ನಿಮಗೆ ಇಲ್ಲಿ ವೆಂಟಿಲೇಷನ್ಗೆ. ಇಲ್ಲಿ ನಿಮಗೆ ಒಂದು ಲಾಂಗ್ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಪಕ್ಕದಲ್ಲಿ ನಿಮಗೆ ಇದನ್ನು ನೀವು ಟಿ ವಿ ಕ್ಯಾಬಿನೆಟಾಗಿ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಈ ರೂಮ್ಗೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ನಿಮಗೆ ಕಂಪ್ಲೀಟ್ 3 ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನೀವು ಈ ಸ್ಪೇಸ್ನ ಯುಟಿಲಿಟಿ ಏರಿಯಾ, ಇನ್ ಕೇಸ್ ನೀವು ವಾಷಿಂಗ್ ಮಿಷಿನ್ ಅದೆಲ್ಲ ಸ್ಟೋರ್ ಮಾಡಬೇಕಿದ್ರೆ ನೀವು ಇಲ್ಲಿ ಮಾಡ್ಕೊಬೋದು. ಅದ್ರ ಜೊತೆಗೆ ನಿಮಗೆ ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ನಿಮಗೆ ಪ್ಲಗ್ ಪಾಯಿಂಟ್ಸಿಂದ ಹಿಡಿದು ಕನೆಕ್ಷನ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಇದು ನಿಮಗೆ ಟೆರೆಸ್ ಏರಿಯಾ ನೀವು ನೋಡ್ಬೋದು. ಇಲ್ಲಿ ನಿಮಗೆ ರೂಫ್ ಆಲ್ರೆಡಿ ಕವರ್ ಮಾಡಿದ್ದಾರೆ. ಸೊ ದಟ್ ನೀವು ಫ್ಯಾಮಿಲಿ ಗೆಟ್ ಟುಗೆದರ್ ಆ ಥರ ಪಾರ್ಟೀಸ್ ಏನಾದರೂ ಇತ್ತು ಅಂದರೆ ನೀವು ಇಲ್ಲಿ ಅರೇಂಜ್ ಮಾಡ್ಕೊಬೋದು. ಅದಕ್ಕೆ ನಿಮಗೆ ಸೇಫ್ಟಿಗೆ ಈ ಕಡೆ ಗ್ರಿಲ್ಸ್ ಕೂಡ ಹಾಕಿ ಆಲ್ರೆಡಿ ಕವರ್ ಮಾಡಿದ್ದಾರೆ ಅವರು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮತ್ತು ಅಲ್ಲಿ 2 ಏನು ಸ್ಟೆಪ್ಸ್ ಥರ ಮಾಡಿದ್ದಾರೆ. ಇದು ನಿಮಗೆ ನೀವು ಪಾಟ್ ಗಾರ್ಡನಿಂಗ್ ಎಲ್ಲ ಮಾಡಬೇಕಿದ್ರೆ ಅದಕ್ಕೆ ಯೂಸ್ ಆಗಲಿ ಅಂತ ನಿಮಗೆ ಇಲ್ಲಿ ಅದನ್ನು ಆಲ್ರೆಡಿ ಅವ್ರು ಫೆಸಿಲಿಟಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ನೀವು ಹ್ಯಾಂಗಿಂಗ್ ಪಾಟ್ಸ್ನ ಹಾಕ್ಕೊಳ್ಳೋದಕ್ಕೆ ಅವ್ರು ಆಲ್ರೆಡಿ ಎಲ್ಲ ಕಂಪ್ಲೀಟ್ ರೆಡಿ ಮಾಡಿದ್ದಾರೆ. ಸೊ ಇದ್ರ ಮೇಲೆ ನಿಮಗೆ ಲಾಸ್ಟ್ ಫ್ಲೋರಲ್ಲಿ ಓವರ್ ಹೆಡ್ ಟ್ಯಾಂಕ್ ಬರುತ್ತೆ 1000 ಲೀಟರ್ಸ್ದು. ಜೊತೆಗೆ ನಿಮಗೆ ಸೋಲಾರ್ ಪ್ರಾವಿಷನ್ ಕೂಡ ಇದೆ. ಸೊ ಈ ಪ್ರಾಪರ್ಟಿ ಏನು ನೋಡಿದ್ವಿ, ಇದ್ರ ಆಪೋಸಿಟಲ್ಲಿ ನಿಮಗೆ ಡೈರೆಕ್ಟ್ ಇಲ್ಲಿಂದ ನಿಮಗೆ ಕಾಣಿಸ್ತಿದೆ. ಆ್ಯಕ್ಚುಲಿ ತಲಗಟ್ಪುರ ಮೆಟ್ರೋ ಸ್ಟೇಷನ್ ತುಂಬ ನಿಯರ್ ಬೈ ಇದೆ. ಜೊತೆಗೆ ನಿಮ್ಗೆ ಇಲ್ಲಿ ಹತ್ತಿರದಲ್ಲಿ ಶಂಕರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೂಡ ಇದೆ. ಆ್ಯಂಡ್ ನಿಮಗೆ ಶೋಭಾ ಅಪಾರ್ಟ್ಮೆಂಟ್ ಕೂಡ ತುಂಬ ನಿಯರ್ ಬೈ ಇದೆ. ನಿಮಗೆ 1.2 ಕಿಲೋಮೀಟರ್ಸ್ ಅಷ್ಟು ನಿಮಗೆ ನೈಸ್ ರೋಡ್ ಕೂಡ ತುಂಬ ಹತ್ತಿರದಲ್ಲಿದೆ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇಲ್ಲದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.